ನಮಸ್ಕಾರ ಎಲ್ಲರಿಗೂ ಸಮನ್ವಿ ವ್ಲಾಗ್ಗೆ ಸ್ವಾಗತ. ಗೆಸ್ ಮಾಡಿ, ನೀವೇ ಹೇಳಿ. ನೀವು ಹೇಳಿದ್ದು ಸರಿಯಾಗಿದೆ. ಕೂರ್ಗ್ ಅಥವಾ ಮಡಿಕೇರಿ. ಕಾಂಕ್ರೀಟ್ ಜಗತ್ತಿಂದ ಬೇಸತ್ತು ಹಸಿರ ಸೊಬಗನ್ನು ನೋಡ್ಬೇಕಂತಂದ್ರೆ ನಾವು ಕೂರ್ಗಿಗೆ ಬಂದಿದ್ದೀವಿ, ಇಲ್ಲಿರುವ ಸೊಬಗನ್ನು ನೋಡಕ್ಕೆ. ನಾವಿವಾಗ ಬಂದಿರೋದು ರಾಜಾ ಸೀಟ್ ಅನ್ನೋ ಪ್ಲೇಸಿಗೆ. ಇದು ಸನ್ಸೆಟ್ಗೋಸ್ಕರ ಫೇಮಸ್ಸು. ಹೀಗಾಗಿ ತುಂಬ ಜನರು ಸನ್ಸೆಟ್ ಆನಂದಿಸಲು ಬಂದಿದ್ದಾರೆ, ನೀವು ನೋಡ್ಬೋದು. ಸೂರ್ಯಾಸ್ತವನ್ನು ನೋಡಿ ಆನಂದಿಸಿ. ಇಲ್ಲಿ ರಾಜ ಹಾಗೂ ರಾಜ ಪರಿವಾರಕ್ಕಾಗಿ ರಾಜ ಸೀಟ್ ಅಂತ ಮಾಡಿದ್ದಾರೆ, ನೋಡ್ಬೋದು. ರಾಜ ಸೂರ್ಯಾಸ್ತ ಹಾಗೂ ಸುತ್ತಮುತ್ತಲಿನ ಸೊಬಗನ್ನು ಆಸ್ವಾದಿಸ್ಲಿಕ್ಕಾಗಿ ಮಾಡಿಸಿದ ಪ್ಲೇಸು. ಇಲ್ಲಿ ನಾವು ಹೂಗಳನ್ನು ಕಾಣ್ಬೋದು. ದೊಡ್ಡವರಿಗಾಗಿ ಜಿಪ್ ಲೈನರ್ ಕೂಡ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾದ ಬೆಳೆಯೇ ಕಾಫಿ, ಕರಿಮೆಣಸು, ತೆಂಗು, ತಾಂಬೂಲದ ಎಲೆ ಕೂಡ ಫೇಮಸ್ಸು. ಇಲ್ಲಿ ನೀವು ಉಳಿದುಕೊಳ್ಳಲು ಹೋಟೆಲ್ಸ್ ಇದೆ, ಹೋಮ್ ಸ್ಟೇ ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಬೋದು. ಎಲ್ಲವೂ ಚೆನ್ನಾಗೇ ಇದೆ. ಇಲ್ಲಿ ಸಾಕಷ್ಟು ಕಾಫಿ ಎಸ್ಟೇಟ್ಗಳು ಕೂಡ ಇವೆ, ನೀವು ವಿಸಿಟ್ ಮಾಡ್ಬೋದು. ನೋಡಿ, ಕಾಫಿ ಬೀನ್ ರೆಸಾರ್ಟ್ ಕೂಡ ಚೆನ್ನಾಗೇ ಇದೆ. ನಿಮ್ಗೆ ಯಾವ್ದು ಬೇಕೋ ಅವನ್ನು ನೀವು ಚೂಸ್ ಮಾಡ್ಬೋದು. ನೋಡಿ, ಕಾಫಿ ಬೀನ್, ಕಾಫಿ ಹಣ್ಣು, ಚೆನ್ನಾಗಿರೋ ರೆಸಾರ್ಟ್ ಕೂಡ ಇವೆ. ಮೊದಲು ಬಂದಿದ್ದು ಕಾವೇರಿಯ ಉಗಮ ಸ್ಥಾನ ಅಂದರೆ ತಲಕಾವೇರಿ. ಇಲ್ಲಿ ಕಾವೇರಿ ನದಿಯ ಉದ್ಭವವಾಯಿತು. ಹೀಗಾಗಿ ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಸುತ್ತಲೆಲ್ಲ ಹಸಿರೇ ಹಸಿರು, ನೀವು ನೋಡ್ತಾ ಇರ್ಬೋದು. ಮೇಲ್ಗಡೆ 2 ದೇವಸ್ಥಾನ ಇದೆ, ಈಶ್ವರ ಹಾಗೂ ಗಣಪತಿದು. ಇಲ್ಲಿ ಕೆಳಗಡೆ ಕಾವೇರಿಯ ಉಗಮ ಸ್ಥಾನವನ್ನು ಅಲ್ಲಿ ಪೂಜೆ ಕೂಡ ಮಾಡ್ತಾರೆ. ಅದರ ಪಕ್ಕದಲ್ಲಿದೆ ಒಂದು ಹೊಂಡ ಇದೆ, ಅಲ್ಲಿ ನಂದಿ ಮುಖದಿಂದ ನೀರು ಕೂಡ ಬರುತ್ತೆ. ನದಿ ಜೀವನದಿ ಅಂತ ಕಾವೇರಿ. ನೆಕ್ಸ್ಟು ಮಕ್ಕಳಿಗೆ ಇಷ್ಟವಾದದ್ದು ಯಾವ್ದು ಹೇಳಿ? ನೀರು ಮತ್ತು ಆನೆ. ಹೀಗಾಗಿ ನಾವು ಬಂದದ್ದು ಎಲಿಫೆಂಟ್ ಕ್ಯಾಂಪ್ ದುಬಾರಿಗೆ. ಅಲ್ಲಿ ಆನೆಗಳನ್ನು ನೀವು ಅದರ ಜೊತೆ ಆಟಾಡ್ಬೋದು. ಇಲ್ಲಿ ಶುಭ್ರವಾದ ಹರಿಯುತ್ತಿರುವ ಕಾವೇರಿ ನೀರನ್ನು ನೀವು ಕಾಣಬಹುದಾಗಿದೆ. ಆನೆಗಳಿಗೆ ಸ್ನಾನ ಮಾಡಿಸ್ಬೋದು. ಇವರಿಗೆ ಹೋಗೋಕ್ಕೆ ಬೋಟ್ ಫೆಸಿಲಿಟೀಸ್ ಇತ್ತು, ಬಟ್ ಇವಾಗ ನೀವೇ ರೋಪ್ ಸಹಾಯದಿಂದ ಹೋಗ್ಬೋದು ನಡ್ಕೊಂಡು.
ಇದು ಕಾವೇರಿಯ ನದಿ. ಇದರ ಪಕ್ಕದಲ್ಲಿ, ನದಿಯ ಪಕ್ಕದಲ್ಲಿ ಒಂದು ಚೆನ್ನಾಗಿರೋ ದೇವಸ್ಥಾನ ಇದೆ. ಅದರ ಹೆಸರು ಭೂವರಾಹ ಸ್ವಾಮಿ ದೇವಸ್ಥಾನ. ಲಕ್ಷ್ಮೀ ಸಹಿತವಾಗಿ ವರಾಹ ರೂಪದಲ್ಲಿ ವಿಷ್ಣು ಕುಳಿತಿದ್ದಾನೆ. ಇದು ಇವಾಗ ತುಂಬ ಫೇಮಸ್ ಇದೆ. ಏನು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.